ಉತ್ತರ ಕನ್ನಡ ಜಿಲ್ಲೆಯ ಶಿರೂರಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ, ಎಷ್ಟೆಲ್ಲ ಅನಾಹುತಗಳು ಸಂಭವಿಸಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದರ ಬೆನ್ನಿಗೆ ಮತ್ತೊಂದು ದುರಂತದ ಆತಂಕ ಎದುರಾಗಿದೆ. ಬದಲಾಗಿ ಉತ್ತರ ಕನ್ನಡ ಅಲ್ಲ, ಇದು ದಕ್ಷಿಣ ಕನ್ನಡದಲ್ಲಿ ಇಂಥದ್ದೊಂದು ದುರಂತದ ಆತಂಕದಲ್ಲೇ ಜನ ಓಡಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿಯುವ ಭೀತಿ. ಅತ್ತ ಕುಸಿಯುತ್ತಿರುವ ಗುಡ್ಡ, ಇತ್ತ ವಾಹನ ಸಂಚಾರ ಆಗ್ತಾ ಇದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸುವ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಗುಡ್ಡ ಕುಸಿತ ಆಗಬಹುದು ಅಂತ ಆತಂಕ ಮನೆ ಮಾಡಿದೆ. ಎಕ್ಸಾಕ್ಟ್ಲಿ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದೇ ಗುಡ್ಡ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಕುಸಿಯುವ ಭೀತಿ. ಅದರ ಕೆಳಗಡೆ ವಾಹನ ಸಂಚಾರ ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಶಿರೂರು ಗುಡ್ಡ ಕುಸಿತ ಆಯ್ತಲ್ಲ, ಆ ದೃಶ್ಯ ಮತ್ತು ಈ ದೃಶ್ಯ ಎರಡೂ ಕೂಡ ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಆಗಿರುವ ಗುಡ್ಡ ಕುಸಿತದ ಮಾದರಿಯಲ್ಲೇ ಇಲ್ಲೂ ಕೂಡ ಗುಡ್ಡ ಕುಸಿತ ಆಗ್ಬಿಟ್ರೆ ಇಲ್ಲೂ ಕೂಡ ಅಂಥದ್ದೊಂದು ದುರಂತ ಸಂಭವಿಸಬಹುದು. ಆ ಆತಂಕದಲ್ಲಿ ಜನ ಇದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಹೈವೇ ಬಳಿಯೇ ಅಪಾಯಕಾರಿ ಗುಡ್ಡ ಇರೋದು. ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಮಣ್ಣು ಕುಸಿತವಾಗ್ತಾ ಇದೆಯಂತೆ. ಮಂಗಳೂರಿನಿಂದ ಕೊಲ್ಲಾಪುರದ ಮಾರ್ಗದ 168ರ ಹೈವೇಯಲ್ಲಿ ಇಂಥದ್ದೊಂದು ಆತಂಕ. ಮಂಗಳೂರು ಸಾವನೂರು ಕಡೆಗೆ ಇರುವಂತಹ ಹೆದ್ದಾರಿ, ಆ ಮಾರ್ಗವಾಗಿ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ. ವಾಹನ ಸವಾರು ಓಡಾಡ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರರು ಅನ್ನೋದು ಪ್ರಶ್ನೆ. ಶಿರೂರು ಗುಡ್ಡ ಕುಸಿತ ಆಯ್ತಲ್ಲ, ಅಲ್ಲೂ ಕೂಡ ಅಂಥದ್ದೊಂದು ಆರೋಪ ಕೇಳೋದಕ್ಕೆ ಸಿಕ್ತು. ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಇಷ್ಟೆಲ್ಲ ಅನಾಹುತ ಆಯ್ತು ಅಂತ. ಬಟ್ ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಅವೈಜ್ಞಾನಿಕ ಕಾಮಗಾರಿ, ಮಣ್ಣು ಕುಸಿತವಾಗ್ತಾ ಇದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಗುಡ್ಡ ಕುಸಿತ ಆಗುವಂತಹ ಆತಂಕ. ನೋಡಿ, ಚಿಕ್ಕ ಪುಟ್ಟ ಮಣ್ಣು ಬೀಳ್ತಾ ಇರೋದು. ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗಿಬಿಟ್ರೆ ಸಹಜವಾಗಿ ದುರಂತ. ಕೆಳಗಡೆ ವಾಹನಗಳ ಸಂಚಾರ. ಶಿರೂರಲ್ಲೂ ಕೂಡ ಸೇಮ್ ಇದೇ ರೀತಿಯ ಮಾದರಿಯಲ್ಲೇ ಗುಡ್ಡ ಕುಸಿತ ಆಯ್ತು. ಕೆಳಗಡೆ ವಾಹನ ಸವಾರ ಇದ್ರು, ಮತ್ತೊಂದು ಕಡೆ ಲಾರಿ ನಿಂತ್ಕೊಂಡಿತ್ತು, ಟೀ ಅಂಗಡಿ ಇತ್ತು. ಎಲ್ಲರೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ರು, ಭೂ ಸಮಾಧಿ ಆಗೋದ್ರು. ಇನ್ನೂ 4 ಸಿಲುಕಾಗಿಕೊಂಡಿದ್ದಾರೆ. ಕಾರ್ಯಾಚರಣೆ ಆಗ್ತಾ ಇದೆ. ಬಟ್ ಆ ರೀತಿಯ ದುರಂತ ಇಲ್ಲಿ ಆಗಬಾರದು. ಈಗಲೇ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿದೆ. ಈಗ ಕೆತ್ತಿಗೆಲ್ಲ ಗುಡ್ಡೆಯಲ್ಲಿ ದಾರೆ ಗುಡಿಗೆ ಇದೆಲ್ಲ ಬಿದ್ದಿದೆ ಬೇಡ ಬೇಡ ಅನ್ನುವಾಗಲೂ ಗುಡ್ಡೆಯನ್ನು ಹಾಕಿದ್ರು. ಹೋಯ್ತು ಗುಡ್ಡೆಗೆ ಹಗ್ಗ ಹಾಕಿ ಎಲೆರಿ ಬಂದ್ರೆ ಗುಡ್ಡೆ ಹೋದ್ರೆ ಹಿಂದ್ರ ಕಪ್ಪು ಬುರುಣಿಗೆ ಮಾತ ಬುರುಡು ಬೋರ್ಡ್ ಸಂಗಲ ಬೋರ್ಡು ಹುಚ್ಚುಂಡಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಅವೈಜ್ಞಾನಿಕ ಕಾಮಗಾರಿ, ಮಣ್ಣು ಕುಸಿತ ಆಗ್ತಾ ಇದೆ. ದುರಂತ ಆಗೋಕ್ಕೂ ಮುನ್ನ ಅಧಿಕಾರಿಗಳು ಅಲರ್ಟ್ ಆಗಬೇಕು. ಯಾವ ರೀತಿಯ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ? ಅಧಿಕಾರಿಗಳ ರಿಯಾಕ್ಷನ್ ಏನು? ಶ್ರುತಿ, ಉತ್ತರ ಕನ್ನಡದ ಶಿರೂರಿನಲ್ಲಿ ಈಗಾಗಲೇ ದೊಡ್ಡ ದುರಂತವೇ ನಡೆದು ಹೋಗಿದೆ. ಇತ್ತ ದಕ್ಷಿಣ ಕನ್ನಡದಲ್ಲೂ ಕೂಡ ಹೆದ್ದಾರಿಗೆ ಗುಡ್ಡ ಕುಸಿಯುವಂತ ಆತಂಕ ಇರುವಂತದ್ದು. ಮಂಗಳೂರಿನಿಂದ ಸೋಲಾಪುರದವರೆಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ಮಂಗಳೂರಿನ ಹೊರವಲಯದ ವಾಮಂಜೂರಿನ ಕೆತ್ತಿಕಲ್ಲು ಎನ್ನುವಲ್ಲಿ ಈಗಾಗಲೇ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಪದೇ ಪದೇ ಸಣ್ಣ ಮಟ್ಟಿನಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ದೊಡ್ಡ ಮಟ್ಟಿನಲ್ಲಿ ಗುಡ್ಡ ಕುಸಿತ ಆದ್ರೆ ಇಡೀ ಹೆದ್ದಾರಿಯೇ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವ ಸಾಧ್ಯತೆ ಇರುವಂತದ್ದು. ಜೊತೆಗೆ ಆ ಹೆದ್ದಾರಿಯಲ್ಲಿ ಪ್ರತಿ ಕ್ಷಣಕ್ಕೂ ವಾಹನಗಳು ಹೋಗ್ತಾ ಇರ್ತವೆ. ಆ ವಾಹನಗಳ ಮೇಲೆಯೂ ಕೂಡ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಗುಡ್ಡ ಕುಸಿತ ಆಗ್ತಾನೆ ಇದೆ. ಇಲ್ಲೂ ಕೂಡ ದೊಡ್ಡ ಮಟ್ಟಿನ ಆತಂಕ ಇರುವಂತದ್ದು. ರಸ್ತೆಗೆ ಗುಡ್ಡ ಕುಸಿದು ಬಿದ್ರೆ ದಿನೇಶ್, ಪರ್ಯಾಯ ವ್ಯವಸ್ಥೆ ಏನು ಮಾಡಬಹುದು ಅಧಿಕಾರಿಗಳು? ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಲಾಗ್ತಾ ಇದನ್ನ ಸರಿ ಮಾಡೋದು ಹೇಗೆ? ಹೌದು ಶ್ರುತಿ, ಒಂದು ರೀತಿಯಲ್ಲಿ ಇದು ಅವೈಜ್ಞಾನಿಕ ಕಾಮಗಾರಿ ಅಂತಾನೆ ಹೇಳ್ಬೋದು. ಅಂದ್ರೆ ಹೆದ್ದಾರಿಗೋಸ್ಕರವಾಗಿ ಈ ರೀತಿಯಾಗಿ ಗುಡ್ಡವನ್ನು ಅಗೆಯಲಾಗಿತ್ತು. ಮತ್ತೊಂದ್ಸರಿ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಅಲ್ಲಿನ ಪರಿಸ್ಥಿತಿಯನ್ನ ಪ್ಯಾನ್ ಮಾಡಿ ತೋರಿಸಬಹುದಾ? ಸ್ಥಳದಲ್ಲಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಜನ ಅಲರ್ಟ್ ಆಗ್ತಾರೆ, ಅಧಿಕಾರಿಗಳು ಅಲರ್ಟ್ ಆಗ್ಬೇಕು. ಹಾಗಾಗಿ ಪ್ಯಾನ್ ಮಾಡಿ ತೋರಿಸಬಹುದಾ ಪರಿಸ್ಥಿತಿಯನ್ನ?
ಸ್ಪಾಟ್ ಅಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ದಿನೇಶ್. ರಿಪಬ್ಲಿಕ್ ಕನ್ನಡ ಆಗ್ರಹ ಇಷ್ಟೇ, ಶಿರೂರಲ್ಲಾಗಿರುವ ಗುಡ್ಡ ಕುಸಿತ ಆ ದುರಂತ ಇಲ್ಲಿ ಮರುಕಳಿಸಬಾರದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿದೆ. ದುರಂತ ಆಗೋಕ್ಕೂ ಮುನ್ನ ಎಚ್ಚೆತ್ತುಕೊಂಡ್ರೆ ಹಲವು ಜೀವವನ್ನ ಉಳಿಸ್ಕೊಳ್ಬಹುದು. ದೃಶ್ಯ ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ, ಇದು ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಬಟ್ ಜನಸಾಮಾನ್ಯರ ಆರೋಪ, ಬೇಡ ಬೇಡ ಅಂದ್ರೂ ರಸ್ತೆ ಆಗಿದ್ರು ಈ ರೀತಿ ಗುಡ್ಡ ಕುಸಿತ ಆಗೋದಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ಹೇಳ್ತಿದ್ದಾರೆ. ಬಟ್ ಸರಿ ಮಾಡೋದು ಹೇಗೆ? ಪರ್ಯಾಯ ವ್ಯವಸ್ಥೆ ಏನು? ಯಾರು ಕೂಡ ಜೀವ ಕಳೆದುಕೊಳ್ಬಾರ್ದು. ಕಾರಣ ಕೆಳಗಡೆ ವಾಹನ ಸಂಚಾರ ಇದೆ, ಮೇಲ್ಗಡೆ ಮಣ್ಣು ಕುಸಿತ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಗುಡ್ಡ ಕುಸಿತ ಆಗುವಂತ ಆತಂಕ. ಈಗ ತಾನೇ ನಮ್ಮ ಪ್ರತಿನಿಧಿ ದಿನೇಶ್ ಹೇಳ್ತಾ ಇದ್ರು, ಇದು ಒಂದೇ ಜಾಗ ಅಲ್ಲ, ಬಹುತೇಕ ದಕ್ಷಿಣ ಕನ್ನಡ ಭಾಗಗಳಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗ್ತಾ ಇದೆ ಅಂತ ಉದಾಹರಣೆಗಳಿದೆ. ಹಾಗಾಗಿ ಇಲ್ಲಿ ಆಗಬಿಟ್ರೆ ಅತ್ಯಂತ ದೊಡ್ಡ ದುರಂತ ಆಗ್ಬಿಡುತ್ತೆ. ಕಾರಣ ಕೆಳಗಡೆ ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ಜಾಗ. ಏನಾದ್ರೂ ಗುಡ್ಡ ಕುಸಿತ ಆಗಿ ವಾಹನಗಳ ಮೇಲೆ ಬಿದ್ರೆ ಯಾರು ಜವಾಬ್ದಾರರು? ಯಾರು ಅಲರ್ಟ್ ಆಗಬೇಕು? ಜನಪ್ರತಿನಿಧಿಗಳು, ಅಧಿಕಾರಿಗಳು. ಯಾರಿ ಕಾಮಗಾರಿ ಮಾಡಿದ್ದಾರಲ್ಲ, ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಅವರೇ ಬಂದು ಇದನ್ನ ಸರಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ರಿಪಬ್ಲಿಕ್ ಕನ್ನಡ ಆಗ್ರಹ ಇಷ್ಟೇ, ಬಿಡಲ್ಲ. ಅನಾಹುತ ಆಗೋಕ್ಕೂ ಮುನ್ನ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಆ ನಿಟ್ಟಿನಲ್ಲೇ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ವಾಹನ ಸವಾರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಕಾರಣ ಬೇರೆ ವ್ಯವಸ್ಥೆ ಇಲ್ಲ, ಪರ್ಯಾಯ ಮಾರ್ಗ ಇಲ್ಲ. ಅದೇ ಮಾರ್ಗವಾಗಿ ಓಡಾಡಬೇಕು. ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ಆ ಜಾಗಕ್ಕೆ ಹೋಗ್ತೀವಿ ನಾವು. ಈ ಮಣ್ಣು ಕುಸಿದ ಆದ್ರೆ ಜೀವಹಾನಿ ಬದಲಾಗಿ ಅಲ್ಲಿ ಹೆದ್ದಾರಿಯೇ ಕಂಪ್ಲೀಟ್ ಆಗಿ ಬಂದಾಗುತ್ತೆ. ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿ. ಯಾವಾಗ ಎಚ್ಚೆತ್ಕೊಳ್ತೀರಾ ಅಧಿಕಾರಿಗಳೇ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಉತ್ತರ ಕನ್ನಡದಲ್ಲಿ ಅಷ್ಟು ದೊಡ್ಡ ಮಟ್ಟದ ದುರಂತ ಆಗಿದೆ, ಕಣ್ಮುಂದೆ ಇದೆ. ಹಲವರು ಜೀವ ಕಳೆದುಕೊಂಡಿದ್ದಾರೆ, ಹಲವರು ಬದುಕು ಕಳೆದುಕೊಂಡಿದ್ದಾರೆ. ಇಲ್ಲಿ ಆ ರೀತಿ ಆಗದೆ ಇರಲಿ ಅನ್ನೋದಷ್ಟೇ ನಮ್ಮ ಆಶಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.